ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮೆಂತ್ಯ ಸೊಪ್ಪಿನ ಸಾರು ಮಾಡಿ ತೋರಿಸ್ತೀನಿ. ಇದಕ್ಕೆ ನಾ ಭಾಳ ಮಸಾಲೆ ಏನು ಯೂಸ್ ಮಾಡಿಲ್ಲ, ಕೊಬ್ಬರಿ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಒಂದು 15 ನಿಮಿಷ ಒಳಗೆ ಇದನ್ನು ನಾ ರೆಡಿ ಮಾಡೀನಿ. ಇದು ನಮ್ಮ ಆರೋಗ್ಯಕ್ಕೂ ಚಲೋ ಐತಿ. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತಾನೆ ನೋಡ್ರಿ. ಮೆಂತ್ಯ ಸಾರು ಮಾಡೋಕ್ಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ. ನಾ ಇಲ್ಲಿ ಒಂದು ಶೂಡ್ ಮೆಂತ್ಯ ತೊಳೆದು ಕಟ್ ಮಾಡಿ ತೊಗೊಂಡೇನಿ. ಇದನ್ನಷ್ಟು ಕುಕ್ಕರ್ಗೆ ಹಾಕೋತೇನೆ. ಮತ್ತು ಈ ಬೌಲೆ ಅರ್ಧ ಬೌಲ ತೊಗರಿಬೇಳೆ ತೊಳೆದು ಹಾಕ್ಕೋತೇನೆ. ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೋತೇನೆ. ಆಮೇಲೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕೋತೇನೆ, ಅಂದ್ರೆ ಜಲ್ದಿ ಕುದೀತೈತೆ ಅಂಥೇಳಿ. ಈಗ ಇದನ್ನು ಒಂದು 3 ವಿಸಿಲ್ ಹೊಡೆಸ್ಕೋತೇನೆ. ನೋಡ್ರಿ 3 ವಿಸಿಲ್ ಆಗೈತಿ. ಈಗ ಸಿಟಿ ತೆಗೆದು ನೋಡೋಣ. ನೋಡ್ರಿ ಎಲ್ಲ ಒಳಗೆ ಚಂದಾಗ ಕುದ್ದೈತಿ. ಈಗ ಇದನ್ನು ಕಡ್ಗೋಲ್ ತೊಗೊಂಡು ಹಿಂಗೆ ಕಡ್ಕೋತೀನಿ. ಕಡ್ಗೋಲ್ ಅಂದ್ರೆ ಮಜ್ಜಿಗೆ ಕಡಿಯಾಕದು ಯೂಸ್ ಮಾಡ್ತಾರಲ್ಲ, ಅದಕ್ಕೆ ನಾವು ಕಡ್ಗೋಲ್ ಅಂತೀವಿ. ಅದರಿಂದ ಈ ರೀತಿ ಕಡ್ಕೊಂಡ್ರೆ ಬ್ಯಾಳಿ ಮತ್ತು ಮೆಂತ್ಯ ಒಂದೇ ಜೀವ ಆಗಿ ಬರ್ತೈತಿ. ನೋಡ್ರಿ ಹಿಂಗೆ ರೆಡಿ ಆಗೈತಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಒಲೆ ಮ್ಯಾಗ ಒಂದು ಬೋಗಣಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೇನೆ. ನೋಡ್ರಿ ಎಣ್ಣೆ ಕಾದೈತಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಚಟ್ಪಟ ಅಂದಮೇಲೆ 2 ಜಜ್ಜಿದ ಬೆಳ್ಳುಳ್ಳಿ ಹಾಕೋತೇನೆ. ಇಲ್ಲಿ ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಹಾಕೋಬೋದು, ಆದ್ರೆ ಸಾರು ಸೌಳು ಹಾಕತ್ತಂತ ಹಾಕ್ಕೊಳ್ಳಂಗಿಲ್ಲ. ಇದಕ್ಕೊಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲನೂ ಚೆಂದಾಗ ಎಣ್ಣೆಯಾಗ ಮಿಕ್ಸ್ ಮಾಡ್ಕೋತೇನೆ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚು ಹಾಕೋತೇನೆ. ಈ ಟೊಮೆಟೊ ಚೆಂದಾಗ ಕರಿಬೇಕು, ಅಂದ್ರೆ ಹೋಳು ಉಳಿಬಾರ್ದು, ಎಲ್ಲ ಪೂರ್ತಿ ಕುದ್ದಂಗೆ ಆಗಬೇಕು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೋತೇನೆ. ಉಪ್ಪು ಹಾಕೊಂಡ್ರೆ ಟೊಮೆಟೊ ಜಲ್ದಿ ಕರಿತಾವ. ಅದಕ್ಕೆ ನೋಡ್ರಿ ಈ ರೀತಿ ಎಣ್ಣೆಯಾಗ ಕರ್ಕೋಬೇಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕೋತೇನೆ. ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೋಬೋದು. ಇದನ್ನು ಚೆಂದಾಗ ಎಣ್ಣೆಯಾಗ ಖಾರ ಬಿಡುವಂಗೆ ಹುರ್ಕೋತೇನೆ. ಸ್ವಲ್ಪ ನೀರು ಹಾಕೋತೇನೆ, ಅಂದ್ರೆ ಟೊಮೆಟೊ ಚೆಂದಾಗ ಕುದೀಲಿ ಅಂಥೇಳಿ. ಇಲ್ಲ ಹೋಳು ಬಾಯಾಗ ಬರ್ತಾವ್ರಿ ಸಾರು ಒಳಗೆ. ಅದಕ್ಕೆ ಇದು ನೋಡ್ರಿ ಚೆಂದಾಗ ಕುದಿಯಾಕತೈತಿ. ಈಗ ಇದಕ್ಕೆ ಮೊದಲ ಕುದಿಸಿಟ್ಟಿದ್ದು ಮೆಂತ್ಯ ಮತ್ತು ಬ್ಯಾಳಿ ಮಿಕ್ಸ್ಚರ್ ಹಾಕೋತೇನೆ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕು. ಇದನ್ನು ಬರೀ ಬ್ಯಾಳಿ ಹಾಕಿ ಸಾರು ಮಾಡೋ ಬದಲು ಈ ರೀತಿ ಸೊಪ್ಪು ಮಿಕ್ಸ್ ಮಾಡಿರಿ ಅಂತಂದ್ರೆ ಟೇಸ್ಟನ್ನು ಚಲೋ ಕೊಡ್ತೈತಿ ಮತ್ತು ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ. ನೋಡ್ರಿ ಸಾರು ಕುದಿಯಾಕತೈತಿ. ಮಸ್ತ್ ಮೆಂತ್ಯ ಸೊಪ್ಪಿನ ಸಾರು ರೆಡಿ ಆಗೈತಿ. ನಾ ಇಲ್ಲಿ ಏನು ಭಾಳ ಮಸಾಲೆ ಯೂಸ್ ಮಾಡಿಲ್ಲ, ಕೊಬ್ಬರಿ ಯೂಸ್ ಮಾಡಿಲ್ಲ. ಒಂದು 15 ನಿಮಿಷನಾಗ ಇದನ್ನು ರೆಡಿ ಮಾಡೇನಿ. ಇದನ್ನು ನೀವು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು. ಪಲ್ಯ ಸಾರು ಮಾಡೋ ಬದಲು ಇದನ್ನು ಎರಡಕ್ಕೂ ಆಗುವಂಗೆ ಮಾಡಿದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.